Hey guys, welcome back to the channel. So finally ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗಿದಿದೆ ಅಂಡ್ ರಿಯಲಿ ವಾಟ್ ಎ ರಾ ಗುರು, ನಿಜವಾಗ್ಲೂ ಸೈಕ್ ಆಗಿತ್ತು ಅಂತಾನೆ ಹೇಳ್ಬೇಕು. ಏನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಅಗ್ರೆಷನ್ ಅಲ್ಲಿ ರಿಂಗಿಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಆಸ್ಟನ್, ಈ ಒಂದು ಜಾಗದಲ್ಲಿ ನಾನು ತುಂಬಾ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದೀನಿ ಅಂಡ್ ಇಲ್ಲಿ ನನ್ನ ತುಂಬಾ ಮೆಮೊರೀಸ್ ಗಳಿದೆ ಅಂಡ್ ಅಷ್ಟೇ ಕೆಟ್ಟ ಕೆಟ್ಟ ಮೆಮೊರೀಸ್ ಗಳಿದೆ. ಏನೇ ಆಗ್ಲಿ ಅದನ್ನೆಲ್ಲದನ್ನು ಕೂಡ ಪಕ್ಕಕ್ಕಿಟ್ರೆ ಇಟ್ಸ್ ಗ್ರೇಟ್ ಟು ಬಿ ಅಲೈವ್ ಆನ್ ಮಂಡೇ ನೈಟ್ ರಾ ಅಸ್ಟ್ ಆಸ್ಟನ್ ಆರ್ ವಾಟ್ ಅಂತ ಹೇಳ್ತಾರೆ ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ OTC ಚಾಂಟ್ ನ ಮಾಡ್ತಾ ಇರುತ್ತೆ ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಇವತ್ತು ರೋಮನ್ ರೈನ್ಸ್ ಅವರು ಇಲ್ಲಿ ಇಲ್ಲ ಅಂಡ್ ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ಒಂದು ಮಂಡೇ ನೈಟ್ ರಾ ಎಪಿಸೋಡ್ ಅಲ್ಲಿ ತನ್ನ ಕಸಿನ್ಸ್ ಗಳ ಹೆಲ್ಪ್ ಇಂದ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನ ಆ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಪವರ್ ಬಾಂಬ್ ಕೂಡ ಹಾಕಿದ್ರು ಅಂಡ್ ಅದಕ್ಕೆ ರಿವೆಂಜ್ ನ ತಗೊಳ್ಳೋದಕ್ಕೆ ನಾನು ಜಾಸ್ತಿ ವೇಟ್ ಮಾಡಲಿಲ್ಲ. ಬದಲಿಗೆ ಅದರ ನೆಕ್ಸ್ಟ್ ಮಂಡೇ ನೈಟ್ ರಾ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲೇ ನಾನು ಒಬ್ಬಂಟಿಯಾಗಿ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅದೇ ಅನೌನ್ಸರ್ ಟೇಬಲ್ ಮೇಲ್ಗಡೆ ಅವನಿಗೆ ಪವರ್ ಬಾಂಬ್ ನ ಹಾಕ್ತೆ. ಸೊ ನನಗೆ ಯಾರ ಹೆಲ್ಪ್ ಕೂಡ ಬೇಕಾಗಿಲ್ಲ. ಆ ಒಂದು ಕೆಲಸನ ನಾನು ಒಬ್ಬಂಟಿಯಾಗಿ ಮಾಡಿದೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ಹೇಳಿದ್ರು ನಾನು ಸಿಎಂ ಪಂಕ್ ನ ಏಟ್ ಮಾಡ್ತೀನಿ ಅಂತ, ಆದ್ರಿಂದ ನನಗೇನು ತೊಂದರೆ ಇಲ್ಲ, ಯಾಕಂದ್ರೆ ಅದು ನನಗೆ ಸಿಗುವಂತಹ ರಿವಾರ್ಡ್ ಅಂತ ಅನ್ಕೋತೀನಿ. ಒಬ್ಬ ಸೋಲೋ ಅಂತ ವ್ಯಕ್ತಿ ಗೆಲ್ಲೋ ಅಂತ ವ್ಯಕ್ತಿನ ಹೇಟ್ ಮಾಡಲೇಬೇಕು ಅಂಡ್ ಅದನ್ನ ನಾನು ಅದ್ಭುತವಾಗಿ ಸ್ವೀಕರಿಸ್ತೀನಿ. ರೋಮನ್ ರೈನ್ಸ್ ನೀನು ಸೋಲ್ತೀಯ, ಅದಕ್ಕೋಸ್ಕರ ನೀನು ನನ್ನನ್ನ ಹೇಟ್ ಮಾಡ್ತೀಯ ಅಂತ ಮಾತಾಡ್ತಾರೆ ಅಂಡ್ ಆ ಟೈಮ್ ಅಲ್ಲೂ ಕೂಡ ಇಡೀ ಕ್ರೌಡ್ OTC ಚಾಂಟ್ ನ ಮಾಡ್ತಾ ಇರುತ್ತೆ ಅಂಡ್ ಇದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಓಕೆ ನೀವು OTC ಚಾಂಟ್ ನ ಮಾಡಿ ಅಥವಾ ರೋಮನ್ ರೈನ್ಸ್ ಅಂತ ಹಾಡನ್ನ ಕೂಡ ಆಡಬಹುದು, ನೀವು ಎಷ್ಟೇ ಕರೆದ್ರು ಕೂಡ ಇವತ್ತು ಅವನು ಇಲ್ಲಿಗೆ ಬರೋದಿಲ್ಲ. ನಾನು ಹೇಳ್ತಾ ಇದ್ದೆ ಅಲ್ವಾ ರೋಮನ್ ರೈನ್ಸ್ ನನ್ನ ಹೇಟ್ ಮಾಡ್ತಾನೆ ಅಂತ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ರೋಮನ್ ರೈನ್ಸ್ ಅವರು ಯಾಕೆ ನನ್ನನ್ನ ಹೇಟ್ ಮಾಡ್ತಾರೆ ಅಂತ ಹೇಳಿ. ಸೀದಾ ಅವರು ಅನೌನ್ಸರ್ ಟೇಬಲ್ ಮೇಲ್ಗಡೆ ಹೋಗಿ ತನ್ನ ಜಾಕೆಟ್ ನ ತೆಗೆದಾಕ್ಬಿಟ್ಟು ರಸಲ್ ಮೇನಿಯಾ ಬೋರ್ಡ್ ಕಡೆ ಮಾರ್ಕ್ ಮಾಡಿ, ನಿಜವಾಗ್ಲೂ ರೋಮನ್ ರೈನ್ಸ್ ಇಷ್ಟು ವರ್ಷ ರಸಲ್ ಮೇನಿಯಾಗೆ ಹ್ಯಾಂಡೆಡ್ ಆಗಿ ಹೋಗ್ತಾ ಇದ್ದ. ಅವನ್ನ WWE ಅವರು ಪ್ಲಾಸ್ಟಿಕ್ ರೀತಿ ಮಾಡ್ಕೊಂಡಿದ್ರು. WWE ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಅವನು ರಸಲ್ ಮೇನಿಯಾಗೆ ಹೋಗ್ತಾ ಇದ್ದ. ಬಟ್ ನಾನು ಆ ರೀತಿ ಮಾಡ್ಲಿಲ್ಲ. ನಾನು ಸೆಲ್ಫ್ ಮೇಡ್ ಲಾಯಲ್ ಆಗಿ ನನ್ನನ್ನ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಅದೇ ನನಗೂ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಇರೋ ವ್ಯತ್ಯಾಸ. ಆಗ ನನಗೆ ಯಾವುದು ಕೂಡ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಆಗ ನಾನು ಇನ್ನೂ ಕೂಡ ಚಿಕ್ಕ ಹುಡುಗ ಆಗಿದ್ದೆ. ಬಟ್ ಈಗ ನಾನು ಓಲ್ಡ್ ಎನಫ್ ಆಗಿದ್ದೀನಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂಡ್ ಅದನ್ನ ಹೋಗ್ಲಿ ಬಿಡು ಅಂತಾನು ಕೂಡ ಬಿಟ್ಟಾಗ್ತಾ ಇರ್ತೀನಿ. ಏನೇ ಆಗ್ಲಿ ಈಗ ನನಗೆ ಅರ್ಥ ಆಗ್ತಾ ಇದೆ TKO ಅವರು ಯಾಕೆ ರೋಮನ್ ರೈನ್ಸ್ ಅವ್ರನ್ನ ಆ ಒಂದು ಜಿಮ್ಮಿ ಫ್ಯಾಲನ್ ಶೋಗೆ ಕಳಿಸಿದ್ರು ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಸಿಕ್ಕಾಪಟ್ಟೆ ಸೇಫು, ಅವನೊಬ್ಬ ಪ್ಲಾಸ್ಟಿಕ್. TKO ಅವರು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನೇ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಬಟ್ ನನ್ನ ವಿಚಾರಕ್ಕೆ ಬರೋದಾದ್ರೆ ನಾನು ಆ ರೀತಿ ಮಾಡೋದಿಲ್ಲ. ನಾನು ಶೋ ಅಲ್ಲಿ ಹೋಗಿ ನನಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ TKO ಅವರು ರೋಮನ್ ರೈನ್ಸ್ ಅವ್ರನ್ನ ಬೇಕು ಅಂತಾನೆ ಜಿಮ್ಮಿ ಫ್ಯಾಲನ್ ಶೋಗೆ ಕಳಿಸಿದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಮೂವಿ ಶೋಸ್ ಗಳನ್ನ ಮಾಡಿದ್ದಾರೆ ಅಲ್ವಾ, ಅಲ್ಲಿ ಅವರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಬಟ್ ಈ ಒಂದು ಜಾಗಕ್ಕೆ ಅವರು ರೆಗ್ಯುಲರ್ ಆಗಿ ಬರೋದಿಲ್ಲ. ಆದ್ರೂ ಕೂಡ ನೀವು ಅವ್ರಿಗೆ ಚಿಯರ್ಸ್ ನ ಮಾಡ್ತಾ ಇರ್ತೀರಾ. ರೋಮನ್ ರೈನ್ಸ್ ಅವರು ಬರಲ್ಲ ಅಂತ ಹೇಳಿದ್ಕೆ ನೀವು ನನಗೆ ಪೂನಾ ಮಾಡ್ತಾ ಇರ್ತೀರಾ. ಇನ್ನ ರೋಮನ್ ರೈನ್ಸ್ ಅವ್ರು ಏನಾದ್ರು WWE ಗೆ ಬರಬೇಕು ಅಂತ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿ ಬಂದು ಬೇಗನೆ ಹೋಗ್ಬಿಡ್ತಾನೆ ಅಂತ ಅವನು ಅಂಡ್ ಅವನು ರಾಕ್ ಅಂತ ಅನ್ಕೋಬಿಟ್ಟಿದ್ದಾನೆ. ನಿಜವಾಗ್ಲೂ ಸಾರಿ ರೋಮನ್ ರೈನ್ಸ್ ನಿನ್ನನ್ನ ನೀನು ರಾಕ್ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ರಾಕ್ ನಿಜವಾಗ್ಲೂ ಕೂಡ ಹಾಲಿವುಡ್ ಸೂಪರ್ ಸ್ಟಾರ್. ಓಕೆ ಇದ್ರಲ್ಲೂ ಕೂಡ ಒಂದು ಕರೆಕ್ಷನ್ ಇದೆ. ರಾಕ್ ಹಾಲಿವುಡ್ ಸೂಪರ್ ಸ್ಟಾರ್ ಆಗಿದ್ದ ಯಾವ ರೀತಿ ನೀನು WWE ಚಾಂಪಿಯನ್ ಆಗಿದ್ದೋ ಆ ರೀತಿ ನಿನ್ನನ್ನ ನೀನು ರಾಕ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಂಡ್ ಈಗ ಫೇರಿ ಟೇಲ್ ನಿಜವಾಗ್ಲೂ ಕೂಡ ಎಂಡ್ ಆಗಿದೆ. ಯಾಕಂದ್ರೆ ಇದು ಪ್ರೋ ರೆಸ್ಲಿಂಗು, ಇದು ಯಾವುದೇ ರೀತಿಯ ಸಿನಿಮಾ ಅಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಇಲ್ಲಿ ರೋಮನ್ ರೈನ್ಸ್ ರಾಕ್ ಆಗಿ ಬ್ಲಡ್ ಲೈನ್ ಸಿನಿಮಾ ಅನ್ನೋ ಒಂದು ಟ್ಯಾಗ್ ಲೈನ್ ಇತ್ತಲ್ಲ ಅದನ್ನು ಕೂಡ ಹೇಳ್ಕೊಂಡು ತರಾಟೆಗೆ ತಗೋತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಅವರು ಹೇಳ್ತಾರೆ ನನ್ನ ಕಸನ್ಸ್ ಗಳು ಯಾರು ಕೂಡ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಷನ್ ಅಲ್ಲಿ ಇಲ್ಲ, ನಾನು ಯಾವ ವೈಸ್ ಮ್ಯಾನ್ ನ ಸಪೋರ್ಟ್ ಇಂದನೂ ಕೂಡ ಇಲ್ಲ, ನಾನು ಇಲ್ಲಿ ಒಬ್ಬಂಟಿ ಆಗಿದ್ದೀನಿ ಅಂಡ್ ನನ್ನ ತಂದೆ ನನ್ನನ್ನೇನು ಹೇಳ್ಕೊಂಡು ಈ ಒಂದು ಬಿಸ್ನೆಸ್ ಗೆ ಕರ್ಕೊಂಡು ಬಂದಿಲ್ಲ, ಅವರ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು. ಯಾಕಂದ್ರೆ ತನ್ನ ಮಗ ಫುಟ್ಬಾಲ್ ಅಲ್ಲಿ ಸ್ಟಕ್ ಆಗ್ತಾ ಇದ್ದಾನೆ, ಫುಟ್ಬಾಲ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾನೆ ಅಂತ ನನ್ನ ತಂದೆ ಏನು ನನ್ನನ್ನ ಈ ಒಂದು ಬಿಸ್ನೆಸ್ ಗೆ ಕರ್ಕೊಂಡು ಬಂದಿಲ್ಲ. ಬದಲಿಗೆ ನಾನು ಸ್ವಂತವಾಗಿ ಈ ಒಂದು ಬಿಸ್ನೆಸ್ ಗೆ ಬಂದವನು ಅಂಡ್ ನಾನು ಯಾರ ಒಬ್ಬ ಹೋಲ್ಡ್ ಮ್ಯಾನ್ ಗೋಸ್ಕರ ನಾಯಿ ಫುಡ್ ನು ಕೂಡ ತಿಂದವನಲ್ಲ. ರೋಮನ್ ರೈನ್ಸ್ ಅವರು ಯಾರೋ ಒಬ್ರು ಹೋಲ್ಡ್ ಮ್ಯಾನ್ ಗೋಸ್ಕರ ಡಾಗ್ ಫುಡ್ ನು ಕೂಡ ತಿಂದಿದ್ದಾನೆ, ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಅದೇ ಓಲ್ಡ್ ಮ್ಯಾನ್
ನನ್ನನ್ನು ಕೂಡ ನಾಯಿ ತರನೇ ನೋಡ್ತಾ ಇದ್ದ ಅಂಡ್ ಅದೇ ರೀತಿ ನಾಯಿ ತರನೇ ಬಿದ್ದಿರುವಂತ ನನಗೆ ದುಡ್ಡನ್ನು ಕೂಡ ಕೊಡೋದಕ್ಕೆ ಬರ್ತಾ ಇದ್ದ. ಬಟ್ ನಾನು ಆ ದುಡ್ಡಿಗೆಲ್ಲದು ಕೂಡ ಫಕ್ ಯು ಅಂತ ಹೇಳಿ ಈ ಒಂದು ಕಂಪನಿನೇ ಬಿಟ್ಟೋದವನು. ಯಾಕಂದ್ರೆ ನನ್ನನ್ನ ಯಾರು ಕೂಡ ಖರೀದಿ ಮಾಡೋದಿಕ್ಕೆ ಬರೋದಿಲ್ಲ. ನೀವೆಲ್ಲರೂ ಕೂಡ ಹೇಳ್ತಾ ಇರ್ತೀರಲ್ವಾ ಪೈಪ್ ಬಾಂಬ್ ಬೇಕು ಅಂತ. ಇದೇ ನೋಡಿ ಹಿಂಗೆ ಇರುತ್ತೆ ಪೈಪ್ ಬಾಂಬ್ ಪ್ರೋಮೋ. ರೋಮನ್ ರೈನ್ಸ್ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾನೆ ಅಲ್ವಾ, ನಾನು 8 ಬಾರಿ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದೀನಿ, 9 ಬಾರಿ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದೀನಿ ಅಂತ. ಎಸ್ ಓಲ್ಡ್ ಮ್ಯಾನ್ ಮಾತ್ ಕೇಳಿಸ್ಕೊಂಡೆ ನೀನು 8 ಬಾರಿನೂ ಕೂಡ ಅದೇ ಸೇಮ್ ಸ್ಪಾಟ್ ಅಲ್ಲಿ ಸ್ಟಕ್ ಆಗಿದ್ಯಾ, ಮುಂದೆನೆ ಬರೋದಿಕ್ಕೆ ಆಗಿರ್ಲಿಲ್ಲ. ಬಟ್ ನನ್ನ ವಿಚಾರದಲ್ಲಿ ಆ ರೀತಿ ಅಲ್ಲ. ನಾನೇನಾದ್ರೂ ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡಿದ್ದು ಆ ಒಂದು ಬ್ರಿಡ್ಜ್ ಮುರಿದೋದ್ರೆ ನನಗೆ ಸಾಯುವಂತಹ ಭಯ ಇಲ್ಲ. ಯಾಕಂದ್ರೆ ನನಗೆ ಗೊತ್ತು ನನಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ. ಹಂಗೆ ನಾನು ಈಸಿಯಾಗಿ ಹೊರಟೋಗ್ತೀನಿ. ಬಟ್ ನಿನ್ ಕೈಯಲ್ಲಿ ಅದನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಅಂಡ್ ಇಷ್ಟಕ್ಕೆ ನಿಲ್ಲಿಲ್ಲ, ಇನ್ನ ಪ್ಯಾಟ್ ಮ್ಯಾಕಾಫಿ ನೀನು ಸ್ಮ್ಯಾಕ್ ಡೌನ್ ಅಲ್ಲಿ ಬಂದು ಏನೇನೋ ಮಾತಾಡ್ದೆ ಅಲ್ವಾ. ಎಸ್ ನಿನ್ ಕೈಯಲ್ಲಿ ಫುಟ್ಬಾಲ್ ಅಲ್ಲಿ ಏನು ಕೂಡ ಮಾಡೋದಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಗೆ ಯಾರಿಂದನೋ ಕೇಳಿಸ್ಕೊಂಡು ಬಂದು ಏನೇನೋ ಮಾತಾಡ್ದೆ ಅಲ್ವಾ. ಎಸ್ ನೀನು ರಸಲ್ ಮೇನಿಯಾ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ, ತುಂಬಾ ಕಮ್ಮಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ದೆ ಅಲ್ವಾ. ಎಸ್ ನಿನ್ನನ್ನ ಯಾರು ಕಳ್ಸಿದನೋ ಆ ಒಂದು ಏಜೆಂಟ್ ಗೆ ಹೋಗಿ ಹೇಳು ಮೊದಲನೇದಾಗಿ ರಸಲ್ ಮೇನಿಯಾ ಟಿಕೆಟ್ಸ್ ಪ್ರೈಸ್ ನ ಕಮ್ಮಿ ಮಾಡೋದಕ್ಕೆ. ಆಗ ಎಲ್ಲಾ ಟಿಕೆಟ್ಸ್ ಗಳು ಕೂಡ ಮಾರಾಟ ಆಗುತ್ತೆ. ಅಂಡ್ ಆಗ ನೀನು ಯಾವ ಆಸ್ ಗಳನ್ನ ಕರ್ಕೊಂಡು ಬಂದು ಸೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನೆಲ್ಲದನ್ನು ಕೂಡ ಮಾಡಬಹುದು. ಇದನ್ನ ನಾನು ನನ್ನ ಫ್ಯಾಮಿಲಿಗೋಸ್ಕರ ಕೇಳ್ತಾ ಇದ್ದೀನಿ, ಇಲ್ಲಿರ್ತಕ್ಕಂತಹ ಜನಗಳಿಗೋಸ್ಕರ ಕೇಳ್ತಾ ಇದ್ದೀನಿ. ಹೋಗಿ ಹೇಳು ನಿನ್ನನ್ನ ಯಾರು ಕಳಿಸಿ ಈ ರೀತಿ ಸ್ಟೇಟ್ಮೆಂಟ್ ನ ಕೊಡು ಅಂತ ಹೇಳಿದ್ರು ಅವರಿಗೆನೆ ರಸಲ್ ಮೇನಿಯಾ ಸೀಟ್ ಪ್ರೈಸ್ ನ ಸಿಕ್ಕಾಪಟ್ಟೆ ಕಮ್ಮಿ ಮಾಡೋದಕ್ಕೆ. ಎಸ್ ಆಗ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ರು ಕೂಡ ತನ್ನ ಫ್ಯಾಮಿಲಿ ಜೊತೆ ಬಂದು ರಸಲ್ ಮೇನಿಯಾನ ಎಂಜಾಯ್ ಮಾಡಬಹುದು ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ಇಡೀ ಕ್ರೌಡ್ ಚಿಯರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ ಪ್ಯಾಟ್ ಮೆಕಫಿ ಇದಕ್ಕೆ ನಾನಂತೂ ನಿನಗೆ ರಿಸಿಪ್ಟ್ ನ ಕೊಡ್ತೀನಿ. ಅಂಡ್ ರಸಲ್ ಮೇನಿಯಾ ಸೀಟ್ ಪ್ರೈಸ್ ಕಮ್ಮಿ ಆಗಿ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಬಂದು ರಸಲ್ ಮೇನಿಯಾದಲ್ಲಿ ಅಟೆಂಡ್ ಆಗಬೇಕು. ಅಂಡ್ ನಾನು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಅವನ ಎದೆ ಮೇಲ್ಗಡೆ ಕಾಲಿಟ್ಟಿ ಚಾಂಪಿಯನ್ಶಿಪ್ ನ ಎತ್ತಿಡಿಯೋದನ್ನ ಎಲ್ಲರೂ ಕೂಡ ನೋಡ್ಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಗಾಯ್ಸ್ ಇದಲ್ವಾ ಪೈಪ್ ಬಾಂಬ್ ಅಂದ್ರೆ ಇದರಲ್ಲಿ ರಾಕ್, ವಿನ್ಸ್ ಮಿಕ್ಮ್ಯಾನ್, TKO ಎಲ್ಲರನ್ನು ಕೂಡ ನಮ್ಮ ಸಿಎಂ ಪಂಕ್ ಅವರು ರುಬ್ ಹಾಕಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಸಿಎಂ ಪಂಕ್ ಅವರಿಗೆ ಕ್ರೌಡ್ ಕಡೆಯಿಂದ ಅದ್ಭುತವಾದ ರಿಯಾಕ್ಷನ್ ಕೂಡ ಸಿಗ್ತಾ ಇತ್ತು. ಅಂಡ್ ಕ್ರೌಡ್ ಕೂಡ ಏನ್ ಮಾತಾಡ್ತಾ ಇದ್ದಾರೆ ಗುರು ಸಿಎಂ ಪಂಕ್ ಅಂತ ಆಶ್ಚರ್ಯ ಕೂಡ ಪಡ್ತಾ ಇದ್ರು. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ನೇ WWE ಅವರು ಸಿಕ್ಕಾಪಟ್ಟೆ ರಗಡ್ ಆಗಿ ಪ್ರಾರಂಭ ಮಾಡಿದ್ರು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಐಶಾ ಸ್ಪೀಡ್ ಅವರು ನೋಡೋದಕ್ಕೆ ಸಿಗ್ತಾರೆ. ಐಶಾ ಸ್ಪೀಡ್ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ಹುಡುಕ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಡ್ಯಾನ್ ಹೌಸಿನ್ ಅವರು ಕೂಡ ಬರ್ತಾರೆ. ನಮ್ಮ ಐಶಾ ಸ್ಪೀಡ್ ಅವರು ಡ್ಯಾನ್ ಹೌಸಿನ್ ಅವ್ರನ್ನ ಕೇಳ್ತಾ ಇರ್ತಾರೆ ಪ್ಲೀಸ್ ನನ್ನ ಮೇಲೆ ಇರ್ತಕ್ಕಂತಹ ಶಾಪನ ವಾಪಸ್ ತಗೋ ಅಂತ. ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಐಶಾ ಸ್ಪೀಡ್ ಅವರು ತಿರುಗಿ ನೋಡಿದಾಗ ಅಲ್ಲಿ ಡ್ಯಾನ್ ಹೌಸಿನ್ ಅವರೇ ಇರೋದಿಲ್ಲ. ಎಸ್ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾ ಇರ್ತಾರೆ ಐಶಾ ಸ್ಪೀಡ್ ಅವರಿಗೆ ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತು, ನೀನ್ ಇಲ್ಲಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ, ಈಗಲೇ ನೀನು ಮನೆಗೆ ಹೋಗ್ಬಿಡು, ಇಲ್ಲ ಅಂದ್ರೆ ನಿನ್ನ ಕತೆ ನಿಜವಾಗ್ಲೂ ಕೂಡ ಮುಗಿಯುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಆಸ್ಟಿನ್ ಥಿಯರಿ ಆಗಿ ಲೋಗನ್ ಪಾಲ್ ಅವರು ಬಂದು ನೀನ್ ಎಲ್ಗೂ ಕೂಡ ಹೋಗ್ಬೇಡ, ನಾವಿದೀವಿ, ನಿನ್ನನ್ನ ಕಾಪಾಡ್ತೀವಿ ಅಂತ ಸೀದಾ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಿಮಗೆ ಎಲಿನೈಟ್ ಆಗಿ ಆಸ್ಟಿನ್ ಥಿಯರಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲಿಮೆನ್ ಆಗಿ ಐಶಾ ಸ್ಪೀಡ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಒಂದು ಟೈಮ್ ಅಲ್ಲಿ ನಮ್ಮ ಎಲಿನೈಟ್ ಅವರ ಕೈಗೆ ಐಶಾ ಸ್ಪೀಡ್ ಅವರು ಸಿಗಾಕೋತಾರೆ. ಅಂಡ್ ಐಶಾ ಸ್ಪೀಡ್ ಅವರು ಎಲಿನೈಟ್ ಅವರಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಕಳೆದ ವಾರ ಊಸೋಸ್ ಗಳ ಥೀಮ್ ನ WWE ಅವರು ಚೇಂಜ್ ಮಾಡಿದ್ರು. ಬಟ್ ಅದಕ್ಕೆ ಫ್ಯಾನ್ಸ್ ಗಳ ಕಡೆಯಿಂದ ಸಿಕ್ಕಾಪಟ್ಟೆ ಬ್ಯಾಕ್ ಕ್ಲಾಶ್ ಸಿಕ್ತು. ಅದಕ್ಕೋಸ್ಕರ ಓಲ್ಡ್ ಥೀಮ್ ಸಾಂಗ್ ನೇ ಮತ್ತೊಮ್ಮೆ ತಗೊಂಡು ಬಂದಿದ್ದಾರೆ. ಆ ಕಡೆಯಿಂದ ಊಸೋಸ್ ಗಳು ಬರ್ತಾರೆ, ಈ ಕಡೆಯಿಂದ ನಮ್ಮ ಎಲಿನೈಟ್ ಅವರು ಇರ್ತಾರೆ. ಮಧ್ಯದಲ್ಲಿ ನಮ್ಮ ಐಶಾ ಸ್ಪೀಡ್ ಅವರು ಎಲಿನೈಟ್ ಅವರ ಮೇಲ್ಗಡೆಯಿಂದ ಒಂದು ಫ್ಲಿಪ್ ನ ಹಾಕ್ಬಿಟ್ಟು ಸೀದಾ ರಿಂಗ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಫೈನಲಿ ಎಲಿನೈಟ್ ಅವರು ಐಶಾ ಸ್ಪೀಡ್ ಅವರ ಕಾಲ್ ಇಟ್ಕೊಬಿಡ್ತಾರೆ. ಅಲ್ಲಿಗೆ ನಮ್ಮ ಲೋಗನ್ ಪಾಲ್ ಅವರು ಬಂದು ಎಲಿನೈಟ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಅಂಡ್ ಈ ಕಡೆ ಆಸ್ಟಿನ್ ಥಿಯರಿ ಅವರು ಎಲಿನೈಟ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ ಅಂತಾನೆ ಹೇಳ್ಬೇಕು. ಗೆದ್ದಾದ್ಮೇಲೆ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಇಬ್ರು ಕೂಡ ರಿಂಗ್ ಹೊರಗಡೆ ಇರ್ತಾರೆ. ನಮ್ಮ ಐಶಾ ಸ್ಪೀಡ್ ಅವರು ರಿಂಗ್ ಒಳಗಡೆ ಇರ್ತಾರೆ. ಅಂಡ್ ಈ ಕಡೆ ಎಲಿನೈಟ್ ಹಾಗೆ ಊಸೋಸ್ ಗಳು ರಿಂಗ್ ಮೇಲ್ಗಡೆ ಇರ್ತಾರೆ. 3 ಜನ ಡಿಸ್ಕಸ್ ಮಾಡಿ ಇವನ್ನ ನಾವು ಹೇಗಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಡ್ ನಮ್ಮ ಊಸೋಸ್ ಗಳು ಇವನಿಗೆ ಒಂದಿನ ಕನೆಕ್ಟ್ ಮಾಡೋಣ ಅಂತ ಒಂದಿನ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರು ಹಂಗೆ ನಮ್ಮ ಐಶಾ ಸ್ಪೀಡ್ ಅವರ ಕಾಲಿಟ್ಕೊಂಡು ಹೇಳ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಎಲಿನೈಟ್ ಅವರು ಮೈಕ್ ನ ತಗೊಂಡು ಐಶಾ ಸ್ಪೀಡ್ ನಿಮ್ಮನ್ನ ನಾವು ಹಿಂಗೆ ಬಿಡೋದಿಲ್ಲ, ಸೊ ಆಡಮ್ ಪಿಯರ್ಸ್ ಬೇಗ ಇಲ್ಲಿಗೆ ಬಾ, ನನ್ನ ಬಳಿ ಈಗ
ಈಗ ಒಂದು ಐಡಿಯಾ ಇದೆ ಅಂತ ಆಡಮ್ ಪಿಯರ್ಸ್ ಅವ್ರನ್ನ ಕರೀತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ, ಈಗ ನನ್ನ ಬಳಿ ರಸಲ್ ಮೀನಿಯಾಗೆ ಒಂದು ಐಡಿಯಾ ಇದೆ, ಯಾಕೆ ನಾವು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಊಸೋಸ್ ಅಂಡ್ ಎಲೆ ನೈಟ್ ವರ್ಸಸ್ ಆಸ್ಟಿನ್ ಥಿಯರಿ, ಲೋಗನ್ ಪೋಲ್ ಹಾಗೆ ಐಶೋ ಸ್ಪೀಡ್ ಅವರ ನಡುವೆ ಅಂತ ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ನಮ್ಮ ಆಡಮ್ ಪಿಯರ್ಸ್ ಅವರು, ಐಶೋ ಸ್ಪೀಡ್ ನಾನ್ ನಿನಗೆ ಹೇಳ್ದೆ ಆಗ್ಲೇ ಮನೆಗೋಗು ಅಂತ, ಅಂಡ್ ಈಗ ನೀನು ಮನೆಗೆ ಹೋಗ್ತಾ ಇಲ್ಲ, ಬದಲಿಗೆ ರಸಲ್ ಮೀನಿಯಾಗೆ ಹೋಗ್ತಾ ಇದೆಯಾ ಅಂತ ಇವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಜೆಡಿ ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಎಂಟ್ರೆನ್ಸ್ ನ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬಂದು ಇಂಟ್ರಿಯಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಫಿನ್ ಬ್ಯಾಲರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಫಿನ್ ಬ್ಯಾಲರ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಕೂಡ ಮಾಡ್ತಾರೆ. ಬಟ್ 2-on-1 ಸಿಚುಯೇಷನ್ ಇರೋದ್ರಿಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು AAA ಮೆಗಾ ಚಾಂಪಿಯನ್ಶಿಪ್ ಇಂದನೂ ಕೂಡ ನಮ್ಮ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡಿ, ಚೇರ್ ಇಂದನೂ ಕೂಡ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡಿ, ಫಿನ್ ಬ್ಯಾಲರ್ ಅವರ ಮೇಲ್ಗಡೆ ನಿಂತ್ಕೊಂಡು ಒಂದು ಪೋಸ್ ನು ಕೂಡ ಕೊಡ್ತಾರೆ. ಏನೇ ಆಗಲಿ, ಇವತ್ತು ನಮ್ಮ ಫಿನ್ ಬ್ಯಾಲರ್ ಅವರ ಮೇಲೆ ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬ್ರೂಟಲ್ ಆಗಿ ಬೀಟ್ ಡೌನ್ ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಡೀಮನ್ ಬ್ಯಾಲರ್ ನ ರಿಟರ್ನ್ ಕೂಡ ಟೀಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ನೀವು ನಿಜವಾಗ್ಲೂ ಕೂಡ ಹೆಲ್ ಆಫ್ ಎ ಬೀಟ್ ಡೌನ್ ನ ಕೊಟ್ಟಿದ್ದೀರಾ, ಬಟ್ ನನ್ನ ಇನ್ನ ಒಂದು ಮುಖನ ಡೊಮಿನಿಕ್ ಮಿಸ್ಟೀರಿಯೋ ನೀನು ನೋಡಿಲ್ಲ. ಅಫ್ಕೋರ್ಸ್ ನಾನೇ ನಿನಗೆ ಈ ರೀತಿ ಚೀಟಿಂಗ್ ಗಿಮಿಕ್ ನ ಹೇಳ್ಕೊಟ್ಟಿದ್ದು, ಅದರಲ್ಲಿ ತಪ್ಪೇನಿಲ್ಲ, ಬಟ್ ಇನ್ನ ಒಂದು ಮುಖನ ನಾನು ಆದಷ್ಟು ಬೇಗ ನಿನಗೆ ತೋರಿಸ್ತೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಇಲ್ಲಿ ಡೀಮನ್ ಬ್ಯಾಲರ್ ನ ರಿಟರ್ನ್ ನ ಟೀಸ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಎಜೆಲಿ ಅವರ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದು, ಎಜೆಲಿ ರಸಲ್ ಮೀನಿಯಾದಲ್ಲಿ ನಾನು ನಿನ್ನನ್ನು ರಿಪ್ಲೇಸ್ ಮಾಡ್ತೀನಿ, ರಸಲ್ ಮೀನಿಯಾದಲ್ಲಿ ನಿನಗೆ ಯಾವ ರೀತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇತ್ತು ಆ ರೀತಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಕೂಡ ಇರೋದಿಲ್ಲ, ಅಂಡ್ ನೀನು ಖಾಲಿ ಕೈಯಲ್ಲಿ ರಸಲ್ ಮೀನಿಯಾ ಆದ್ಮೇಲೆ ಮನೆಗೆ ಹೋಗ್ತೀಯಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಜೆಲಿ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ, ಇಲ್ಲ ನನಗೆ ಯಾವುದೇ ರೀತಿಯ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಬೇಡ, ನೀನು ನನ್ನನ್ನು ರಿಪ್ಲೇಸ್ ಮಾಡಬೇಕು ಅಂತ ಇದೆಯಲ್ವಾ ಬೆಕ್ಕಿ ಲಿಂಚ್, ನೀನು ಯಾವತ್ತೂ ಕೂಡ ನನ್ನ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 10 ವರ್ಷ ಬಿಟ್ಟು ಈ ಒಂದು ಕಂಪನಿಗೆ ಬಂದ್ರು ಕೂಡ ಇಲ್ಲಿನ ಜನ ನನಗೆ ಪ್ರೀತಿನ ಕೊಟ್ರು. ಅಂಡ್ ನಾನು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ನನ್ನ ಮನೆಗೆ ಹೋದಾಗ ನನ್ನ ಮಗಳು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಅಂಡ್ ನನಗೆ ನಿನ್ನ ಮೇಲೆ ಪ್ರೌಡ್ ಇದೆ, ನೀನು ಈ ಒಂದು ಬಿಸ್ನೆಸ್ ಅಲ್ಲಿ ಏನ್ ಮಾಡಿದ್ಯೋ ಅದ್ರ ಬಗ್ಗೆ ತುಂಬಾನೇ ಪ್ರೌಡ್ ಇದೆ, ಏನೇ ಆಗ್ಲಿ ರಸಲ್ ಮೀನಿಯಾದಲ್ಲಿ ನಾನು ನಿನ್ನನ್ನ ನೋಡ್ಕೋತೀನಿ ಅಂತ ನಮ್ಮ ಎಜೆಲಿ ಅವರು ಬೆಕ್ಕಿ ಲಿಂಚ್ ಅವರಿಗೆ ಹೇಳ್ತಾರೆ. ಅಂಡ್ ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದ್ ರೀತಿ ಅಂತ ಅನ್ನಿಸ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಲೈರಾ ವಾಲ್ಕೈರಾ ಅವರು ಇರ್ತಾರೆ. ಇವರಿಬ್ಬರ ಇಂಟರ್ಫರೆನ್ಸ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇರುತ್ತೆ. ನಮ್ಮ ಸ್ಕೈಫೈರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದೆಲ್ಲರ ನಡುವೆ ನಮ್ಮ ಬೇಲಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಲ್ಯಾಶ್ ಲೆಜೆಂಡ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ 6 ತಿಂಗಳು ನಾನು ಮನೇಲಿ ಕೂತ್ಕೊಂಡು ಕಾಯ್ತಾ ಇದ್ದೆ, ಯಾವಾಗ ನಾನು ಮಂಡೇ ನೈಟ್ ರಾಗೆ ಬರ್ತೀನಿ ಅಂಡ್ ಇಡೀ ಕ್ರೌಡ್ ನನ್ನ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ ಅಂತ ಕೇಳೋದಕ್ಕೆ ನಿಜವಾಗ್ಲೂ ಇದನ್ನ ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಐ ಆಮ್ ಬ್ಯಾಕ್ ಆನ್ ದ ರೋಡ್. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಗಂತರ್ ಅವ್ರನ್ನ ನಾನು ರಸಲ್ ಮೀನಿಯಾದಲ್ಲಿ ಫೇಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ, ನಾವು ಈ ಒಂದು ಡೈರೆಕ್ಷನ್ ಗೆ ಹೇಗ್ ಬಂದ್ವಿ ಅಂತ. ಗಂತರ್ ಹಾಗೆ ನನ್ನ ನಡುವೆ ಯಾವುದೇ ರೀತಿಯ ಹಿಸ್ಟ್ರಿ ಇಲ್ಲ, ಯಾವುದೇ ರೀತಿಯ ಪರ್ಸನಲ್ ಇಶ್ಯೂ ಕೂಡ ಇಲ್ಲ, ಆದ್ರೂ ಕೂಡ ಗಂತರ್ ಅವರು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿದ್ರು. ಅಂಡ್ ಆಗ ನನಗೆ ಗೊತ್ತಾಯ್ತು ಗಂತರ್ ಅವರು ಇಲ್ಲಿ ಪಾಲಿಮಿನ್ ಅವರ ಶೀಲ್ಡ್ ಆಗಿ ಬಂದಿದ್ದಾರೆ ಅಂತ. ಅಂಡ್ ಅದೊಂದೇ ರೀಸನ್ ಸಾಕು ನಾನು ಗಂತರ್ ಅವರ ಕಥೆನ ಮುಗಿಸೋದಕ್ಕೆ. ಬಟ್ ನಾನು ಇಲ್ಲಿ ಆದಷ್ಟು ಬೇಗ ಗಂತರ್ ಅವರ ಕಥೆನ ಮುಗಿಸ್ಬೇಕು, ಯಾಕಂದ್ರೆ ನನ್ನ ಬಳಿ ಇನ್ನೂ ಕೂಡ 2 ಗುರಿ ಇದೆ. ಮೊದಲನೇದಾಗಿ ನಾನು ಸೋತೆ ಇಲ್ಲದೆ ಇರ್ತಕ್ಕಂತಹ ನನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ವಾಪಸ್ಸು ತಗೋಬೇಕು. ಎರಡನೇದಾಗಿ ವಿಷನ್ ನ ನಾನು ಕಿಲ್ ಮಾಡಬೇಕು. ಈಗ ವಿಷನ್ ಬಗ್ಗೆ ಮಾತಾಡೋದಾದ್ರೆ, ವಿಷನ್ ಅಲ್ಲಿ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪೋಲ್ ಅವರು ಈಗ ಬ್ಲಡ್ ಲೈನ್ ಜೊತೆ ಬ್ಲಡ್ ಫ್ಯೂಡ್ ಅಲ್ಲಿ ಇದ್ದಾರೆ. ಬ್ರಾನ್ ಬ್ರೇಕರ್ ಅವರು ಈಗ ಶೆಲ್ಫ್ ಅಲ್ಲಿ ಇದ್ದಾರೆ. ಬ್ರಾನ್ಸನ್ ರೀಡ್ ಅವರು ಕೂಡ ಈಗ ಶೆಲ್ಫ್ ಅಲ್ಲಿ ಇದ್ದಾರೆ. ಪಾಲಿಮಿನ್ ಅವರ ಕಥೆನ ನಾನು ನೋಡ್ಕೊಳ್ಳೋಣ ಅಂದ್ರೆ ಈಗ ಗಂತರ್ ಅವರು ಪಾಲಿಮಿನ್ ಅವರ ಶೀಲ್ಡ್ ಆಗಿ ಬಂದಿದ್ದಾರೆ. ಏನೇ ಆಗ್ಲಿ ರಸಲ್ ಮೀನಿಯಾದಲ್ಲಿ ನಾನು ಗಂತರ್ ಅವರ ಕಥೆನ ಮುಗಿಸ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ಬಂದು ಸೆತ್ ರಾಲೆನ್ಸ್ ಅವರ ಮೇಲೆ ಒಂದು ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ಉಲ್ಟಾ ಸೆತ್ ರಾಲೆನ್ಸ್ ಅವರೇ ಗಂತರ್ ಅವರಿಗೆ ಒಂದು ಸ್ಲೀಪರ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇಬ್ರು ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬ್ರಾಲ್ ಕಂಟಿನ್ಯೂ ಆಗ್ಬೇಕಾದ್ರೇನೆ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬಂದು ಸೆತ್ ರಾಲೆನ್ಸ್ ಹಾಗೆ ಗಂತರ್ ಅವ್ರನ್ನ ದೂರ ಮಾಡ್ತಾರೆ. ದೂರ ಮಾಡ್ತಾ ಇದ್ದಂಗೆ ನಮ್ಮ ಗಂತರ್ ಅವರು ಬೇಗ ಓಡೋಗಿ ನಮ್ಮ ಸೆತ್ ರಾಲೆನ್ಸ್ ಅವರಿಗೆ ಒಂದು ಬಿಗ್ ಬೂಟ್ ನ ಕನೆಕ್ಟ್ ಮಾಡಿ ಅವರನ್ನ
ನಾಕ್ಔಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೇಕು. ಇಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಬಂದು ಗಂತರ್ ಅವ್ರನ್ನ ಕೇಳ್ತಾರೆ, ನನಗೆ ಗೊತ್ತಿಲ್ಲ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನೀನ್ ಯಾಕೆ ಬಂದು ನನ್ನನ್ನ ಕಾಪಾಡದೆ ಅಂತ. ಏನೇ ಆಗ್ಲಿ, ಯು ಓನ್ ಮಿ ಎ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು ಪಾಲಿಮಿನ್ ಅವರ ಹತ್ರ ಬಂದು, ಬರೀ ಥ್ಯಾಂಕ್ಸ್ ಗಿಂತ ಜಾಸ್ತಿ ನನಗೆ ನಿನ್ನಿಂದ ಇನ್ನೂ ಏನೋ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಐ ಥಿಂಕ್ ಇಲ್ಲಿ ನಮ್ಮ ಗಂತರ್ ಅವರು ಪಾಲಿಮಿನ್ ಅವರಿಂದ ಒಂದು ಫೇವರ್ ನ ಕೇಳಬಹುದು, ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ರಿಟೈರ್ಡ್ ಮಾಡಬೇಕು ಅಂಡ್ ಅದಕ್ಕೆ ನೀನು ಅವಕಾಶನ ಕೊಡಬೇಕು ಅಂತ. ಐ ಥಿಂಕ್ ಇದೇ ಮುಂದೆ ಹೋಗಿ ಡಾಟ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಈ ಒಂದು ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ, ಡ್ರ್ಯಾಗನ್ ಲೀ ಅಂಡ್ ಜಿಯೋವಾನ್ ಇವಾನ್ಸ್ ವರ್ಸಸ್ ನಮ್ಮ ಲಾಸ್ ಅಮೆರಿಕಾನೋಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ, ಡ್ರ್ಯಾಗನ್ ಲೀ ಹಾಗೆ ಜಿಯೋವಾನ್ ಇವಾನ್ಸ್ ಅವರು ವಿನ್ ಆಗಿದ್ದಾರೆ. ಸಡನ್ ಆಗಿ ನಮಗೆ ರೆಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೆಮಿಸ್ಟೀರಿಯೋ ಅವರು ರಿಂಗಿಗೆ ಬರ್ತಾರೆ ಅಂಡ್ ಪೆಂಟಾ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ. ನೀನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ಒಳ್ಳೆ ಕೆಲಸನ ಮಾಡ್ತಾ ಇದೆಯಾ ಅಂಡ್ ನೀನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಸಲ್ ಮೀನಿಯಾದಲ್ಲಿ ಅದು ಕೂಡ ಲ್ಯಾಡರ್ ಮ್ಯಾಚ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದೆಯಾ. ನಿಜವಾಗ್ಲೂ ಅದ್ಭುತವಾದ ಹಿಸ್ಟ್ರಿ ಇದೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಲ್ಯಾಡರ್ ಮ್ಯಾಚ್ ಗೆ. ಇನ್ನ ನನ್ನ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಕಳೆದ ವರ್ಷದ ರಸಲ್ ಮೀನಿಯಾನ ನಾನು ಮಿಸ್ ಮಾಡ್ಕೊಂಡೆ, ಯಾಕಂದ್ರೆ ಒಂದು ಇಂಜುರಿ ಆಗಿತ್ತು. ಅದಕ್ಕೋಸ್ಕರ ಇನ್ನ ಈ ವರ್ಷ ನಾನು ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದೀನಿ. ಅಂಡ್ ನಾನು ಆಡಮ್ ಪಿಯರ್ಸ್ ಅವರ ಬಳಿ ಹೋಗಿ ಕೂಡ ಮಾತಾಡಿದೆ. ಆಡಮ್ ಪಿಯರ್ಸ್ ಅವರು ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಒಂದು ಸ್ಪಾಟ್ ಖಾಲಿ ಇದೆ ಅಂಡ್ ಆ ಒಂದು ಸ್ಪಾಟ್ ಅಲ್ಲಿ ನಾನು ನಿನ್ನನ್ನ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಈಗ ನಾನು ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ಈಗ ರೆಮಿಸ್ಟೀರಿಯೋ ಅವರು ಕೂಡ ರಸಲ್ ಮೀನಿಯಾದಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲ್ಯಾಡರ್ ಮ್ಯಾಚ್ ಆಗ್ತಾ ಇದೆಯಲ್ಲ, ಆ ಒಂದು ಲ್ಯಾಡರ್ ಮ್ಯಾಚ್ ಗೆ ಆಡ್ ಆಗಿದ್ದಾರೆ ಅಂಡ್ ಆ ಒಂದು ಮ್ಯಾಚ್ ನ ಇನ್ನೂ ಕೂಡ ಸ್ಪೆಷಲ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಮಿಚಿನ್ ಹಾಗೆ ಬಿ ಫ್ಯಾಬ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರು ವಿನ್ ಆಗ್ತಾರೆ. ಗೆದ್ದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದು ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಬಿ ಫ್ಯಾಬ್ ಹಾಗೆ ಮಿಚಿನ್ ಅವರು ರಿಯಾ ರಿಪ್ಲಿ ಅವ್ರನ್ನ ಹಂಗೆ ಲಾಕ್ ಮಾಡಿ ಇಟ್ಕೋತಾರೆ. ಈ ಕಡೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಇಯೋ ಸ್ಕೈ ಅವರಿಗೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದನ್ನೆಲ್ಲದನ್ನು ಕೂಡ ರಿಯಾ ರಿಪ್ಲಿ ಅವರು ನೋಡ್ತಾ ಇರ್ತಾರೆ. ಲಿಟ್ರಲಿ ರಿಪಿಟೇಟಿವ್ 3 ವಾರ 4 ವಾರದಿಂದ ಈ ಒಂದು ಸ್ಟೋರಿ ಇದೇ ರೀತಿ ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಅದರಿಂದ ನನಗೆ ಯಾಕೋ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇದೆ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರು ಆಡಮ್ ಪಿಯರ್ಸ್ ಅವರ ಜೊತೆ ರಿಂಗಿಗೆ ಬರ್ತಾರೆ. ಲಿಟ್ರಲಿ ಇಡೀ ಕ್ರೌಡ್ ಗೇಮ್ ಟ್ರಿಪಲ್ ಎಚ್ ಅವರಿಗೆ ಚಿಯರ್ಸ್ ನ ಮಾಡ್ತಾ ಇರುತ್ತೆ. ನನಗೆ ಶಾಕ್ ಆಯ್ತು. ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಬೂ ಮಾಡಿದ್ರು. ಅಷ್ಟೇ ಅಲ್ಲ, ಕಳೆದ ವಾರ ಮಂಡೇ ನೈಟ್ ರಾಗೆ ಬಂದಾಗ್ಲೂ ಕೂಡ ಟ್ರಿಪಲ್ ಎಚ್ ಅವ್ರನ್ನ ಬೂ ಮಾಡಿದ್ರು. ಬಟ್ ಇವತ್ತು ಯಾಕೆ ಚಿಯರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಶಾಕ್ ಆಯ್ತು. ಅದಾದ್ಮೇಲೆ ಅರ್ಥ ಆಯ್ತು, ಕ್ರೌಡ್ಗೆ ಈಗ ಗೊತ್ತಾಗ್ತಾ ಇದೆ ಇದನ್ನೆಲ್ಲದನ್ನು ಕೂಡ ಮಾಡ್ತಾ ಇರೋದು ಟ್ರಿಪಲ್ ಎಚ್ ಅಲ್ಲ, ಟೀಕೆ ಓದೋರು ಅಂತ. ಏನೇ ಆಗ್ಲಿ, ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ರಿಂಗಿಗೆ ಬರ್ತಾರೆ. ಕ್ರೌಡ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲಾ ಸೆಟಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಮಾಗ್ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪಾಲಿಮಿನ್ ಅವರ ವಾಯ್ಸ್ ಕೇಳೋದಕ್ಕೆ ಶುರು ಆಗುತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಇಸ್ ಪಾಲ್ ಹಿಮೆನ್ ಅಂತ ಅವರು ಬಂದು ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಸ್ ರಿಯಲ್ ಮೈನ್ ಇವೆಂಟ್ ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಆಗ್ತಾ ಇದೆ. ಅಂಡ್ ಕಾಂಕರರ್ ಆಫ್ ದ ರೂಲರ್ ಬ್ರಾಕ್ ಲೆಸ್ನರ್ ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರ ಎಂಟ್ರಿಗೆ ಇಡೀ ಕ್ರೌಡ್ ಒಳ್ಳೆ ರಿಯಾಕ್ಷನ್ ಕೂಡ ಕೊಡುತ್ತೆ. ಬ್ರಾಕ್ ಲೆಸ್ನರ್ ಅವರು ರಿಂಗ್ ಬರ್ತಾರೆ. ಟ್ರಿಪಲ್ ಎಚ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ನಮ್ಮ ಆಡಮ್ ಪಿಯರ್ಸ್ ಅವ್ರಿಗೂ ಕೂಡ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಆ ಒಂದು ಟೈಮ್ ಅಲ್ಲಿ ಇಡೀ ಕ್ರೌಡ್ ಓ ಬಾ ಹೂ ಅಂತ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ಖುಷಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಒಬಾಫೆಮಿ ಅವರು WWE ಫ್ಯೂಚರ್ ಅಲ್ವಾ, ಅವರಿಗೆ ಈಗಲೇ ಕ್ರೌಡ್ ಕಡೆಯಿಂದ ಅದ್ಭುತವಾದ ರಿಯಾಕ್ಷನ್ ಸಿಗ್ತಾ ಇರುತ್ತೆ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಮಾಗ್ನ ತಗೊಂಡು ಈಗ ಬ್ರಾಕ್ ಲೆಸ್ನರ್ ಅವರ ಅಪೋನೆಂಟ್ ದ ರೂಲರ್ ಒಬಾಫೆಮಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರತಿ ಬಾರಿನೂ ಗಾಯಸ್ ಒಬಾಫೆಮಿ ಅವರು ಬರಬೇಕಾದ್ರೆ ಕ್ರೌಡ್ ರಿಯಾಕ್ಷನ್ ಇದೆಯಲ್ಲ, ಅದಂತೂ ಅಲ್ಟಿಮೇಟ್. ನಾನು ರಸಲ್ ಮೀನಿಯಾದಲ್ಲಿ ನೋಡ್ಲೇಬೇಕು ಒಬಾಫೆಮಿ ಅವರ ಎಂಟ್ರೆನ್ಸ್ ಯಾವ ರೀತಿ ಇರುತ್ತೆ ಅಂತ. ನಮ್ಮ ಒಬಾಫೆಮಿ ಅವರು ರಿಂಗ್ಗೆ ಬರ್ತಾ ಇರ್ತಾರೆ. ಈ ಕಡೆ ಬ್ರಾಕ್ ಲೆಸ್ನರ್ ಅವರು ಕೂಡ ಒಬಾಫೆಮಿ ಅವ್ರನ್ನ ನೋಡ್ತಾ ಇರ್ತಾರೆ. ಅವ್ರು ಇನ್ನೇನು ರಿಂಗ್ ಒಳಗಡೆ ಎಂಟ್ರಿನ ಕೊಡಬೇಕು, ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಡೆ ಒಬಾಫೆಮಿ ಅವರು ಕೂಡ ಫೈಟ್ ಬ್ಯಾಕ್ ನ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಒಂದ್ ಟೈಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರಿಗೆ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಮಧ್ಯದಲ್ಲಿ ಟೇಬಲ್ ಇರೋ ಕಾರಣ ಬ್ರಾಕ್ ಲೆಸ್ನರ್ ಅವರು ಟೇಬಲ್ ಮೇಲ್ಗಡೆ ಬಿದ್ದೋಗ್ತಾರೆ ಅಂತಾನೆ ಹೇಳ್ಬೇಕು. ಅಲ್ಲಿ ಒಂದು ಬಾತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ಒಬಾಫೆಮಿ
ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ನ ಮಾಡ್ತಾ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಬಂದು ಬ್ರಾಕ್ ಲೆಸ್ನರ್ ಅವರಿಗೆ ಒಬಾಫೆಮಿ ಅವ್ರನ್ನ ದೂರ ಕರ್ಕೊಂಡು ಹೋಗ್ತಾರೆ. ಆದ್ರೂ ಕೂಡ ಬ್ರಾಕ್ ಲೆಸ್ನರ್ ಅವರು ಜಂಪ್ ಮಾಡಿ ಬಂದು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಚೇರ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಒಬಾಫೆಮಿ ಅವರ ಮೇಲೆ ಎಸಿತಾ ಇರ್ತಾರೆ. ಅಂಡ್ ಈ ಕಡೆ ಒಬಾಫೆಮಿ ಅವರು ಕೂಡ ಅದನ್ನ ತೆಗೆದು ಬ್ರಾಕ್ ಲೆಸ್ನರ್ ಅವರ ಮೇಲೆ ಎಸಿತಾ ಇರ್ತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಇಬ್ರು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಬಂದಿದ್ರು, ಅದನ್ನ ಬಿಟ್ಟು ಇನ್ನೆಲ್ಲದನ್ನು ಕೂಡ ಮಾಡಿ ಹೋದ್ರು ಅಂತಾನೆ ಹೇಳ್ಬೇಕು. ಓವರ್ ಆಲ್ ಮಂಡೇ ನೈಟ್ ರಾ ಮೈನ್ ಇವೆಂಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು. ನನಗಂತೂ ಓವರ್ ಆಲ್ ಎಲ್ಲ ಮಂಡೇ ನೈಟ್ ರಾ ಸೆಗ್ಮೆಂಟ್ ಗಳು ಕೂಡ ಇಷ್ಟ ಆಯ್ತು ಅಂತಾನೆ ಹೇಳ್ಬೇಕು. ಒಂದೊಂದು ರಿಪೀಟೇಟಿವ್ ಅಂತ ಅನಿಸ್ತು, ಬಟ್ ಓಪನಿಂಗ್ ಅಲ್ಲಿ ಆದಂತಹ ಒಂದು ಪೈಪ್ ಬಾಂಬ್ ಪ್ರೋಮೋ ಆಗಿರ್ಬೋದು, ಮೈನ್ ಇವೆಂಟ್ ಅಲ್ಲಿ ಆದಂತಹ ಈ ಒಂದು ಸೆಗ್ಮೆಂಟ್ ಆಗಿರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ರಸಲ್ ಮಿನಿಯಾ ಸೀಸನ್ ಅಲ್ಲಿ ಪ್ರತಿಯೊಂದು ಶೋಗಳು ಕೂಡ ಇದೇ ರೀತಿ ಇರಬೇಕು ಅಂತ ನನ್ನ ಅನಿಸಿಕೆ. ಈ ಒಂದು ಮಂಡೇ ನೈಟ್ ರಾಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ ಗಾಯ್ಸ್. ಪ್ರಾರಂಭದಲ್ಲಿ ಇತ್ತಲ್ಲ ನಮ್ಮ CM ಪಂಕ್ ಅವರ ಪೈಪ್ ಬಾಂಬ್ ಪ್ರೋಮೋ, ಅದಂತೂ ಸಿಕ್ಕಾಪಟ್ಟೆ ಇತ್ತು. ಅದ್ರ ಬಗ್ಗೆ ಮಾತಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕೂಡ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಗೆ ಇವತ್ತಿನ ಮಂಡೇ ನೈಟ್ ರಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.